ಜನಿವಾರವನ್ನು ಹಾಕಿದ ಏಕೈಕ ಕಾರಣಕ್ಕೆ ಸಿಇಟಿ ಪರೀಕ್ಷೆಗೆ ಬಂದಂತಹ ವಿದ್ಯಾರ್ಥಿಗೆ ಸಿಬ್ಬಂದಿಗಳು ಅವಕಾಶವನ್ನು ಕೊಟ್ಟಿಲ್ಲ. ಇದೇ ವಿಚಾರ ಈಗ ವ್ಯಾಪಕವಾಗಿ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉನ್ನತ ಶಿಕ್ಷಣ ಸಚಿವರು ಕೂಡ ಮಾತನಾಡಿದ್ದಾರೆ. ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಅವಕಾಶ ಕೊಡದ ಪ್ರಕರಣ, ಬೀದರ್ನ ಡಿಸಿ ಶಿವಮೊಗ್ಗ ಡಿಸಿಗೆ ವರದಿಯನ್ನು ಕೇಳಿದೆ ಕೆಇಎ. ಶೀಘ್ರ ವರದಿಯನ್ನು ನೀಡುವಂತೆ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಅವರು ಸೂಚನೆ ಕೊಟ್ಟಿದ್ದಾರೆ. ಕೆಇಎ ಇಂತಹ ಯಾವುದೇ ಮಾರ್ಗಸೂಚಿಯನ್ನು ಹೊರಡಿಸಿಲ್ಲ, ಇಂತಹ ಯಾವುದೇ ಸೂಚನೆಯನ್ನು ಕೂಡ ಕೊಟ್ಟಿರಲಿಲ್ಲ. ಹೀಗಿದ್ರೂ ಕೂಡ ಯಾಕೆ ಜನಿವಾರಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ. ಯಾವ ಸಿಬ್ಬಂದಿ ಇಂತಹ ಲೋಪವನ್ನು ಮಾಡಿದ್ದಾರೆ, ಕೆಇಗೆ ಮಾಹಿತಿಯನ್ನು ನೀಡದೆ ಯಾಕಿಂತಹ ಕ್ರಮವನ್ನು ಕೈಗೊಂಡ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಸಂಬಂಧ ಸಂಪೂರ್ಣ ವರದಿಯನ್ನು ಕೊಡುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸೂಚನೆ ಪಾಸ್ ಆಗಿದೆ. ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಅವಕಾಶ ಕೊಡದೇ ಇರುವಂತಹ ಪ್ರಕರಣ ರಾಜ್ಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಿಯಾಕ್ಟ್ ಮಾಡಿದೆ. ನಮ್ಮ ಮಾರ್ಗಸೂಚಿಯಲ್ಲಿ, ನಮ್ಮ ಡ್ರೆಸ್ ಕೋಡ್ನಲ್ಲಿ, ನಮ್ಮ ನಿಯಮದಲ್ಲಿ ಜನಿವಾರದ ವಿಚಾರವನ್ನು ನಾವು ಪ್ರಸ್ತಾಪಿಸೇ ಇಲ್ಲ. ಹಾಗಿದ್ರೂ ಕೂಡ ಸಿಬ್ಬಂದಿಗಳು ಯಾಕೆ ಕ್ರಮ ತೆಗೆದುಕೊಂಡ್ರು ಅಂಥೇಳಿ ಕೆಇನೇ ಸ್ವತಃ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಹಾಗಾದರೆ ಇಲಾಖೆಯ ಗಮನಕ್ಕೆ ಬರದೆ, ಮೇಲಾಧಿಕಾರಿಗಳ ಗಮನಕ್ಕೆ ಬರದೆ ಸಿಬ್ಬಂದಿಗಳು ಈ ರೀತಿಯ ಕ್ರಮವನ್ನು ತೆಗೆದುಕೊಂಡಿದ್ದು ಯಾಕೆ? ಅವರ ಉದ್ದೇಶವಾದರೂ ಏನಾಗಿತ್ತು? ಒಂದು ಕಡೆ ಆಗಿದ್ದರೆ ಏನೋ ಅನ್ನಬಹುದಾಗಿತ್ತು. ರಾಜ್ಯದ ಹಲವು ಕಡೆಗಳಲ್ಲಿ ಈ ರೀತಿಯ ಪ್ರಕರಣ ವರದಿಯಾಗಿದೆ. ಪರೀಕ್ಷೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಜನಿವಾರದ ವಿಚಾರಕ್ಕೆ ತೊಂದರೆ ಕೊಡುವಂತಹ ಕೆಲಸ ಆಗಿದೆ. ಹಾಗಾದರೆ ಈ ಪ್ರಕರಣ, ಈ ಬೆಳವಣಿಗೆ ಏನನ್ನು ಸೂಚಿಸ್ತಾ ಇದೆ ಅಂಥೇಳಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಒಂದು ಕಡೆಯಲ್ಲೇನೋ ಆಗಿದ್ರೆ ಅಚಾನಕ್ ಆಗಿದೆ ಅಂತ ಹೇಳ್ಬೋದಾಗಿತ್ತು. ರಾಜ್ಯದ ಹಲವು ಕಡೆಗಳಲ್ಲಿ ಈ ರೀತಿಯ ಪ್ರಕರಣಗಳು ವರದಿ ಆಗ್ತಾ ಇದೆ. ಮೇಲಾಧಿಕಾರಿಗಳ ಗಮನಕ್ಕೆ ಬರದೇನೆ, ಇಲಾಖೆಯ ಗಮನಕ್ಕೆ ಬರದೇನೆ ಸಿಬ್ಬಂದಿಗಳು ಈ ರೀತಿಯ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ? ಪ್ರೇಮ್ ಇಲ್ಲ. ಯಾಕೆಂತಂದ್ರೆ ಕೆಇಎ ಸ್ಪಷ್ಟವಾಗಿ ವಸ್ತ್ರ ಸಂಹಿತೆ, ಡ್ರೆಸ್ ಕೋಡ್ ಏನಿರಬೇಕು ಎಕ್ಸಾಮ್ಗೆ ಅನ್ನೋದನ್ನ ಪರೀಕ್ಷೆಗೆ ಮುಂಚೆ ಒಂದು ವಾರ ಮುಂಚೆವೇ ಎಲ್ಲ ಕೇಂದ್ರಗಳಿಗೂ ಕೂಡ ಮತ್ತೆ ಯಾರು ಪರೀಕ್ಷಾ ಅಧಿಕಾರಿಗಳಿರ್ತಾರೆ ಅವ್ರಿಗೆ ಸ್ಪಷ್ಟವಾಗಿ ಮಾಹಿತಿಗಳನ್ನ ಕೊಟ್ಟಿರ್ತಾರೆ. ಬೀದರ್ ಮತ್ತೆ ಶಿವಮೊಗ್ಗ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಆಗಿರುವಂತಹ ಪ್ರಸನ್ನ ಅವರು ಬೀದರ್ ಮತ್ತೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಕೇಳಿದ್ದಾರೆ. ಯಾಕೆ ಈ ವರದಿ ಅನ್ನೋದಾದ್ರೆ, ಕೆಇಎ ಕೊಟ್ಟಿರುವಂತಹ ಮಾರ್ಗಸೂಚಿಯಲ್ಲಿ ಎಲ್ಲೂ ಕೂಡ ಜನಿವಾರವನ್ನ ಹಾಕಬಾರದು ಅನ್ನುವಂತಹ ಅಂಶವನ್ನ ಉಲ್ಲೇಖ ಮಾಡಿರಲಿಲ್ಲ. ಮಾರ್ಗಸೂಚಿಯಲ್ಲಿ ಅಥವಾ ಡ್ರೆಸ್ ಕೋಡ್ ನಲ್ಲಿ ಈ ರೀತಿಯಾದಂತಹ ಅಂಶ ಉಲ್ಲೇಖ ಮಾಡದೆ ಹೋದ್ರೂ ಕೂಡ ಈ ಒಂದು ಜನಿವಾರವನ್ನ ತೆಗೆಸಿ ಪರೀಕ್ಷೆಗೆ ಬರುವಂಥದ್ದು ಅಥವಾ ಅವಕಾಶ ಕೊಡದೇ ಇರುವಂಥದ್ದು ಸರಿಯಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೆಇಎ ಇವಾಗ ಪ್ರಶ್ನೆ ಮಾಡಿರುವಂಥದ್ದು. ಹೀಗಾಗಿನೇ ಡಿಸಿಗಳಿಗೆ ಇವತ್ತು ಮಧ್ಯಾಹ್ನದ ಒಳಗಡೆ ವರದಿ ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರೇಮ್, ನನಗಾಗಲೇ ಹೇಳಿದಾಗೆ ಈ ಮಾರ್ಗಸೂಚಿಗಳನ್ನ ಪರೀಕ್ಷಾ ಸಿಬ್ಬಂದಿಗಳಿಗೆ ಪರೀಕ್ಷೆಗೂ ಮುಂಚೆ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲರೂ ಕೂಡ ಕಳಿಸಲಾಗಿರುತ್ತೆ. ಒಂದ್ ವೇಳೆ ಏನಾದರೂ ಅವರಿಗೆ ಈ ಒಂದು ಡ್ರೆಸ್ ಕೋಡ್ ಬಗ್ಗೆ ಅನುಮಾನಗಳು, ಸಂದೇಹಗಳಿದ್ರೆ ನೇರವಾಗಿ ಕೆಇಎಗೆ ಫೋನ್ ಮಾಡಿ ಗೊಂದಲಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು. ಅದಕ್ಕಂತಾನೆ ಕೆಇಎ ಸಹಾಯವಾಣಿಯನ್ನು ಕೂಡ ಪರೀಕ್ಷಾ ಸಿಬ್ಬಂದಿಗಳಿಗೆ ಕೊಟ್ಟಿರ್ತದೆ. ಇದುವರೆಗೂ ಯಾವುದೇ ಸಿಬ್ಬಂದಿಗಳು ಕೂಡ ಪರೀಕ್ಷೆ ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂತೆ ಇರುವಂತಹ ಗೊಂದಲದ ಬಗ್ಗೆ ಕೆಇಗೆ ಮಾಹಿತಿಯನ್ನ ಕೇಳಿಲ್ಲ. ಹೀಗಾಗಿ ಇದು ಸ್ಥಳೀಯವಾಗಿ ಆಗಿರುವಂತಹ ಲೋಪಗಳು, ಅಲ್ಲಿರುವಂತಹ ಪರೀಕ್ಷಾ ಸಿಬ್ಬಂದಿಗಳು ಮಾಡಿರುವಂತಹ ಎಡವಟ್ಟು ಅನ್ನುವಂಥದ್ದು ಕೆಇಎ ಅಧಿಕಾರಿಗಳ ಸ್ಪಷ್ಟನೆ ಆಗಿದೆ. ಆದ್ರೂ ಕೂಡ ಯಾರೇ ಮಾಡಿದ್ರು ಕೂಡ ಇದರ ಜವಾಬ್ದಾರಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಹೊರಬೇಕಾಗತ್ತೆ. ಈಗ ಒಂದು ವಿದ್ಯಾರ್ಥಿಗೆ ಸಿಇಟಿ ಪರೀಕ್ಷೆ ತಪ್ಪಿರೋದ್ರಿಂದ ಅವನಿಗೆ ರ್ಯಾಂಕ್ ಸಿಗೋದಿಲ್ಲ, ಎಂಜಿನಿಯರಿಂಗ್ ಸೀಟ್ ಕೂಡ ಸಿಗೋದಿಲ್ಲ. ಹೀಗಾಗಿ ಸಹಜವಾಗಿ ಆ ವಿದ್ಯಾರ್ಥಿಗೆ ಅನ್ಯಾಯ ಆಗುತ್ತೆ. ನನಗಾಗಲೇ ಹೇಳಿದಾಗೆ ಎರಡೂ ಜಿಲ್ಲೆಗಳ ಡಿಸಿಗೆ ವರದಿಯನ್ನ ಇಡಿ ಅವರು ಕೇಳಿದ್ದಾರೆ. ಅವರು ವರದಿ ಕೊಟ್ಟ ಮೇಲೆ ಯಾರು ಲೋಪವನ್ನ ಮಾಡಿದ್ದಾರೆ ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತಹ ಭರವಸೆಯನ್ನ ಕೆಇಎ ಕೊಟ್ಟಿದೆ. ಅದು ಮುಂದುವರೆದ ಭಾಗವಾಗಿ ವಿದ್ಯಾರ್ಥಿಗೂ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ಯಾವ ಕ್ರಮವನ್ನ ಕೆಇಎ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಪ್ರೇಮ್, ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಾನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಈ ಕ್ರಮ, ವಿಚಾರಣೆ, ವರದಿ ಅದು ಒಂದು ಕಡೆ ಇರಲಿ, ಬಟ್ ವಿದ್ಯಾರ್ಥಿ ಜೀವನದ ಪ್ರಶ್ನೆ ಏನು ಅಂತ ಹೇಳಿ